ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಪ್ರತಿ ವರ್ಷವೂ ಮೈಸೂರಿನ ಅರಮನೆ ಮಂಡಳಿ ವತಿಯಿಂದ ಮಾಗಿ ಉತ್ಸವ ಅಂತ ಮಾಡ್ತಾರೆ. ಇದೇನೆಂದರೆ ಫಲಪುಷ್ಪ ಪ್ರದರ್ಶನ ಮತ್ತು ಸಂಗೀತ ಕಾರ್ಯಕ್ರಮ ಅಂತ. ಬನ್ನಿ ನಾವೆಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ, ನಮ್ಮ ಗಾರ್ಡನ್ ಫ್ಲವರ್ಸ್ ನೋಡ್ಕೊಂಬರೋಣ. ನಮ್ಮ ಮೈಸೂರಿನ ಮಹಾರಾಜರಂತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದ್ದಾರೆ. ಆಮೇಲೆ ನಮ್ಮ ಸಂವಿಧಾನದ ಬುಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನದ ಬುಕ್ಕು. ಈ ವರ್ಷದ ಡಿಸೆಂಬರ್ 21ನೇ ತಾರೀಕಿಂದ ಪ್ರಾರಂಭ ಆಗಿರೋದು ಸ್ನೇಹಿತರೆ. ಇದು 31ನೇ ತಾರೀಕುವರೆಗೂ ಇರುತ್ತೆ. ಸುಮಾರು 4 ಲಕ್ಷ ಹೂಗಳನ್ನ ಉಪಯೋಗಿಸಿದ್ದಾರೆ ಸ್ನೇಹಿತರೆ. 35 ಜಾತಿಯ ಗಿಡಗಳನ್ನ ಬಳಸಿದ್ದಾರೆ ಈ ಒಂದು ಡೆಕೋರೇಷನ್ಗೆ, ಪ್ರದರ್ಶನಕ್ಕೆ. ನಿಜವಾಗ್ಲೂ ಇದು ಗ್ರೇಟ್ ಅಂತ ಹೇಳಬೇಕು. 4 ಲಕ್ಷ ಹೂವು ಅಂದರೆ ತಮಾಷೆನಾ? ನಮ್ಮ ರಾಧಾಕೃಷ್ಣ ಒಂದು ಬೊಂಬೆ ಮಾಡಿದ್ದಾರೆ, ಅಂದರೆ ಹೂಗಳಿಂದನೇ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಗೊತ್ತಾ. ಅದಾದಮೇಲೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲು, ಶೃಂಗೇರಿ ದೇವಸ್ಥಾನ ದೇಗುಲ ಮೇನ್ ಅಟ್ರಾಕ್ಷನ್ ಈ ಸತಿ. ಎಷ್ಟು ಚೆನ್ನಾಗಿದೆ ಅಂದರೆ 2 ಕಣ್ಣು ಸಾಲಲ್ಲ ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ಈ ವರ್ಷದ ಮೇನ್ ಅಟ್ರಾಕ್ಷನ್ನೇ ಶೃಂಗೇರಿ ದೇವಸ್ಥಾನ. ಅದಾದಮೇಲೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಮಾಡಿದ್ದಾರೆ. ಆಮೇಲೆ ಈ ಸತಿ ವರ್ಲ್ಡ್ ಕಪ್ ಗೆದ್ರಲ್ಲ, ಮಹಿಳೆಯರ ವರ್ಲ್ಡ್ ಕಪ್, ವುಮೆನ್ಸ್ ವರ್ಲ್ಡ್ ಕಪ್, ಅದು ಕೂಡ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಶೃಂಗೇರಿ ದೇಗುಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಒಂದ್ಸತಿ ನೋಡ್ಬೇಕು ಅವೆಲ್ಲ. ಅಂದರೆ ಆ ಊದಲ್ಲಿ ಅದು ಮಾಡೋದಿದೆಯಲ್ಲ, ಬಹಳ ಕಷ್ಟ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಎಷ್ಟು ವೆರೈಟಿ ಹೂಗಳಿದೆ ಗೊತ್ತಾ ಸ್ನೇಹಿತರೆ. ನೋಡಿ, ಇದೆ ವರ್ಲ್ಡ್ ಕಪ್. ಎಷ್ಟು ದೊಡ್ಡ ವರ್ಲ್ಡ್ ಕಪ್, ಎಷ್ಟು ಹೂವು ಬಳಸಿದ್ದಾರೆ ಇದಕ್ಕೆ ಅಂದರೆ, ಅಷ್ಟು ದೊಡ್ಡ ಕಪ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವೆಲ್ಲ ನಾವು ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ರೆ, ಡೈರೆಕ್ಟಾಗಿ ನೋಡಿದಾಗಲೇ ಅದು ತುಂಬ ಚೆನ್ನಾಗಿರೋದು. ಅದರಲ್ಲೂ ಈ ಹೂವದ ಬ್ಯಾಗ್, ನಮ್ಮ ಈ ಫ್ಲವರ್ಸ್ ಬ್ಯಾಕ್ಗ್ರೌಂಡಲ್ಲಿ ಆ ಶೃಂಗೇರಿ ದೇಗುಲ, ಮೈಸೂರು ಪ್ಯಾಲೇಸು, ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ಮತ್ತು ಕ್ರಿಸ್ಮಸ್ ಬೇರೆ ಇದೆ, ಕ್ರಿಸ್ಮಸ್ ಟ್ರೀನೂ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ದಯವಿಟ್ಟು ಬಂದು ಸಾಧ್ಯವಾದರೆ ಮೈಸೂರಲ್ಲಿರೋದ್ರೆ ಹೋಗಿ ನೋಡಿ. ಹೊರಗಡೆ ಇರೋರು ಪ್ರಯತ್ನ ಮಾಡಿ ಬಂದು ನೋಡೋದಕ್ಕೆ, ತುಂಬ ಚೆನ್ನಾಗಿದೆ ಮಾತ್ರ. ನಮ್ಮ ಕೃಷ್ಣ ಪರಮಾತ್ಮ ಕಾಳಿಂಗ ನರ್ತನ, ಅದು ತುಂಬ ಚೆನ್ನಾಗಿದೆ. 7 ಎಡೆ ಕಾಳಿಂಗದ ಮೇಲೆ ನರ್ತನ ಮಾಡ್ತಾ ಇರೋವಂಥ ಒಂದು ಹೂದು ಒಂದು ಡೆಕೋರೇಷನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಇಷ್ಟರ ಮಧ್ಯ ಇನ್ನೂ ನಮ್ಮ 3 ಜನಕ್ಕೆ ಥ್ಯಾಂಕ್ಸ್ ಹೇಳೋದು ಮರ್ತಿಲ್ಲ. ನಮ್ಮ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್, ನಮ್ಮ ಸಿಂಧೂರ್ ಯುದ್ಧದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಒಂದು ಹೂದಲ್ಲೇ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನು ನೇವಿ ವಾರ್ಶಿಪ್ ಶಿಪ್ ಮಾಡಿರೋದು,
ಅದೆಲ್ಲ ಭಾಳ ಚೆನ್ನಾಗಿದೆ, ನೋಡಬೇಕು ಗೆಳೆಯರೆ. ಟೈಮಿಂಗ್ಸ್ ಗೆಳೆಯರೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಬಟ್ ಸಂಜೆ 5:30 ಮೇಲೆ ಹೋದರೆ, ಅಂದರೆ ಸ್ವಲ್ಪ ಕತ್ಲೆ ಆದಮೇಲೆ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಗೆಳೆಯರೆ. ಲೈಟಿಂಗ್ ಎಲ್ಲ ಅವಾಗ ಆನ್ ಆಗುತ್ತೆ, ಪ್ಯಾಲೇಸ್ ಲೈಟ್ ಎಲ್ಲ ಆನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು 7 ಗಂಟೆ ಮೇಲೆ ಈ ಸಂಗೀತ ಕಾರ್ಯಕ್ರಮ, ಕಲ್ಚರಲ್ ಪ್ರೋಗ್ರಾಮ್ಸ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಜನರಲಾಗಿ ಈವ್ನಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಫೋಟೋ ಗ್ಯಾಲರಿ ಮಾಡಿದ್ದಾರೆ, ನಮ್ಮ ಮೈಸೂರು ಮನೆತನದ ಗ್ಯಾಲರೀಸು, ಎಲ್ಲ ಫೋಟೋಸು, ಸುಮಾರು ಫೋಟೋಸು ತುಂಬ ಚೆನ್ನಾಗಿದೆ. ನಾವು ನೋಡದೇ ಇರುವಂಥ ಫೋಟೋಗಳೆಲ್ಲ ಇದೆ ಅಲ್ಲಿ ನೋಡಿ. ಮರಳಲ್ಲಿ ಶಾರದಾಂಬೆನ ಪ್ರತಿಷ್ಠೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು ಕೂಡ ನೋಡೋದಕ್ಕೆ ಗೆಳೆಯರೆ. ನೋಡಿ, ದಸರಾ ಅಂದ್ರೇ ಬೊಂಬೆಗಳ ಹಬ್ಬ. ಇಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ, ಬೊಂಬೆಗಳ ಒಂದು ಪ್ರದರ್ಶನ ಇದೆ. ಓಕೆ ಫ್ರೆಂಡ್ಸ್, ಸಾಧ್ಯವಾದರೆ ಒಂದು ಸತಿ ಬಂದು ನಮ್ಮ ಫ್ಲವರ್ ಶೋ ನೋಡಿ. ಥ್ಯಾಂಕ್ ಯು ಇಷ್ಟೊತ್ತರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಕೃಷ್ಣ ಅರ್ಪಣ ಮಸ್ತು.